ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಏನಂತ ಅಂದರೆ ಪುಂಡೆ ಪಲ್ಯ ಪುಳಿಯೋಗರೆ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ. ಶೇಂಗಾ 2 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಗೋಡಂಬಿ, ಒಂದು 6 ಕೆಂಪು ಮೆಣಸಿನ್ಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿ, ಮೆಂತ್ಯಕಾಳು ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು. ಈಗ ಇದಕ್ಕೆ ಪುಂಡೆ ಪಲ್ಯ ಮೇನ್ ಬೇಕಾಗುತ್ತೆ. ಪುಂಡೆ ಪಲ್ಯ ನಾನು 3 ಕಟ್ಟಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನಂತರ ತೊಳೆದು ನೀರೆಲ್ಲ ಹೋಗಲಿ ಅಂತೇಳಿ ಈ ಥರ ಇಟ್ಟಿದ್ದೀನಿ. ನೀರೆಲ್ಲ ಹೋಗಬೇಕು ಇದರಲ್ಲಿ. ಈ ಕಡೆ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅನ್ನ ಬಿಡಿ ಬಿಡಿಯಾಗಿ ಬರಬೇಕು, ಯಾಕಂದರೆ ಪುಳಿಯೋಗರೆ ಅಲ್ವಾ, ಬಿಡಿ ಬಿಡಿಯಾಗಿದ್ರೇ ಚೆನ್ನಾಗಿ ತಗೊಳ್ಳಿ. ಅದಕ್ಕಾದಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಆದಷ್ಟು ಶೇಂಗಾ ಎಣ್ಣೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕಾದಮೇಲೆ ಈಗ ಶೇಂಗಾ ಹಾಕಬೇಕು. ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಶೇಂಗಾನ. ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡು ತಕ್ಕೊಳ್ಬೇಕು ಒಂದು ಪಾತ್ರೆಗೆ. ಈ ಬಣ್ಣ ಬರಬೇಕಾಗುತ್ತೆ. ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ನಂತರ ಗೋಡಂಬಿನೂ ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಈ ಬಣ್ಣ ಬಂದರೆ ಸಾಕು. ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲೆಗೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು ಹಾಕೋಣ. ಅದನ್ನು ಹುರ್ಕೊಂಡು ಅದ್ರ ಜೊತೆಗೆ ಕೆಂಪು ಮೆಣಸಿನಕಾಯಿ, ಹಾಗೆ ಹುರ್ಕೊಂಡ್ಮೇಲೆ ಇವಾಗ ತೊಳೆದಿಟ್ಟಿರುವಂತಹ ಪುಂಡೆ ಪಲ್ಯನ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಪುಂಡೆ ಪಲ್ಯನ. ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಪುಂಡೆ ಪಲ್ಯ ಮೊದಲೇ ಹುಳಿ ಇರುತ್ತೆ, ಮತ್ತು ಜಾಸ್ತಿ ಆದ್ರೂ ತುಂಬಾ ಹುಳಿ ಆಗುತ್ತೆ ಅಲ್ವಾ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಅದನ್ನು ಸಹ ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇನ್ನು ನೀರು ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಹೋಗಬೇಕು. ಬೆಂದಿದೆ. ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಪುಂಡೆ ಪಲ್ಯನ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ರುಬ್ಲಿಕ್ಕೆ ಯಾವುದೇ ರೀತಿ ನೀರನ್ನು ಹಾಕಿಲ್ಲ ನಾನು, ಹಾಗೆ ರುಬ್ಬಿದ್ದೀನಿ. ಇಷ್ಟು ಬಂದರೆ ಸಾಕು. ಇದನ್ನೀಗ ಪಕ್ಕಕ್ಕೆ ಇಡೋಣ. ಈಗ ಬಾಣಲೆಕಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, ಅದು ಸಿಡಿದ ಮೇಲೆ ಕಡಲೆಬೇಳೆ 1 ಸ್ಪೂನಷ್ಟು,
ನಂತರ ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ. ಎಲ್ಲನೂ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ, ನಂತರ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಕರಿಬೇವು ಸ್ವಲ್ಪ, ನಂತರ ಸ್ವಲ್ಪ ಅರಿಶಿಣ, ಸ್ವಲ್ಪ ತಿರುಗಿಸಿದ ಮೇಲೆ ಇದಕ್ಕೆ ರುಬ್ಬಿದಂತಹ ಪುಂಡೆ ಪಲ್ಯನ ಹಾಕಬೇಕಾಗತ್ತೆ. ಒಂದು 2-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನು ಮಿಕ್ಕಿದ್ದನ್ನು ಹಾಗೇನೆ ಇಡ್ಬೋದು, ಇನ್ನೊಂದು ಸತಿ ಮಾಡ್ಕೋಬೋದು. ಯಾಕಂದರೆ ನಾನು ನೀರೇನು ಹಾಕಿಲ್ಲ, ಹಾಗಾಗಿ ಅದೇನು ಬೇಗನೂ ಕೆಡೋದಿಲ್ಲ. ಹಾಗಾಗಿ ಇದನ್ನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಲ್ಲನೂ. ಮತ್ತೊಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತೆ ಬೇಕಾದರೆ ಆಮೇಲೆ ಹಾಕೋಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಂತರ ಇವಾಗ ಮಾಡಿರುವಂತಹ ಅನ್ನನ ಉದ್ರಾಗಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈಗ ಈ ಗೊಜ್ಜಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಅದು ಈ ರೀತಿ ಕಾಣಿಸುತ್ತೆ. ಆಗಲೇ ನಾವು ಶೇಂಗಾ ಮತ್ತು ಗೋಡಂಬಿ ಏನು ಹುರ್ಕೊಂಡಿದ್ವಲ್ಲ, ಅದನ್ನು ಇವಾಗ ಮೇಲ್ಗಡೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಉಪ್ಪು ಕೂಡ ಈಗಲೇ ನೋಡ್ಕೋಬೇಕಾಗುತ್ತೆ, ಆಗಿದೆಯಾ ಇಲ್ಲ ಅಂಥೇಳಿ. ಆಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡ್ಬೋದು, ಇವಾಗ ಪುಂಡೆ ಪಲ್ಯ ಪುಳಿಯೋಗರೆ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ಹುಳಿ ಹುಳಿಯಾಗಿ. ಬನ್ನಿ ಈಗ ನಮ್ಮ ಸಮ್ಮು ಪುಂಡೆ ಪಲ್ಯ ಪುಳಿಯೋಗರೆನ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ